ಎನಗೂ ಆಣೆ ರಂಗ ನಿನಗೂ ಆಣೆ ಶ್ರೀ ಪುರಂದರದಾಸರ ವಿಶೇಷವಾದ ಕೃತಿಯ ಪುಟ್ಟ ಅನುವಾದವನ್ನು ನಾವು ಇಲ್ಲಿ ಮಾಡೋಣ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ ರಂಗ. ಮನುಷ್ಯರು ಸಂಸಾರಕ್ಕೆ ಬಂದಾಗನಿಂದ ಸಂಸಾರವನ್ನು ನಡೆಸಲೇಬೇಕು. ಮನುಷ್ಯ ಜೀವಿಯು, ಪ್ರತಿಯೊಂದು ಜೀವಿಯು ಸಂಸಾರವೆಂಬ ಬಂಧನದಿಂದ ಮುಕ್ತಿ ಹೊಂದುವುದು ಅಷ್ಟೊಂದು ಸುಲಭವಾದ ಮಾತಲ್ಲ. ಸಂಸಾರದ ಬಂಧನದಿಂದ ಹೊರಗೆ ನಾವು ಬರಬೇಕು ಎಂದು ಮೊದಲು ನಾವು ಮನಸ್ಸಿನಿಂದ ನಿಶ್ಚಯ ಮಾಡಿಕೊಳ್ಳಬೇಕು. ನಂತರ ಅದಕ್ಕೆ ಸರಿಯಾದ ಮಾರ್ಗೋಪಾಯವನ್ನು ಕಂಡುಕೊಳ್ಳಬೇಕು. ಅದಕ್ಕೆ ಸರಿಯಾದ ಗುರುವನ್ನು ನಾವು ಪಡೆದುಕೊಳ್ಳಬೇಕು. ಅದಕ್ಕೆ ಮೊದಲ ಗುರುಗಳೇ ಹರಿದಾಸರುಗಳು. ಏಕೆಂದರೆ ನಮಗೆ ಸರಳವಾದ ಮಾತೃಭಾಷೆಯಲ್ಲಿ ಈ ಒಂದು ಉಪಾಯವನ್ನು ವಿವರಿಸಿ ಹೇಳಿದ್ದಾರೆ ಅನೇಕ ಕೃತಿಗಳಲ್ಲಿ, ಅನೇಕ ಹರಿದಾಸರುಗಳು. ನಿಜವಾದ ಭಕ್ತನು ಗುರುವಿನ ಉಪದೇಶದಂತ ನಡೆದು ಮುಕ್ತಿಯ ದಾರಿಯತ್ತ ಪಯಣ ಬೆಳೆಸುವನು. ಭಕ್ತನು ತಾನು ಪರಮಾತ್ಮನಲ್ಲಿಯೇ ಮನಸ್ಸು ಇಡುವನು ಮತ್ತು ಅದಕ್ಕೆ ಎನಗೂ ಆಣೆ ರಂಗ ನಿನಗೂ ಆಣೆ ಎಂದು ಹೇಳಿ ಆತನೊಡನೆ ಬಂಧನವನ್ನು ಅಂದರೆ ಸಂಬಂಧವನ್ನು ಮಾಡಿಕೊಳ್ಳುವನು. ಅಂದರೆ ಪರಸ್ಪರವಾಗಿ ಒಬ್ಬರಿಗೊಬ್ಬರು ಸಂಬಂಧವನ್ನು ಮಾಡಿಕೊಳ್ತಾನೆ. ಅಷ್ಟೇ ಅಲ್ಲದೆ ತನ್ನ ಈ ಅತೀ ದೊಡ್ಡದಾದ ಕಾರ್ಯದಲ್ಲಿ ಪರಮಾತ್ಮನ ಅನೇಕ ಭಕ್ತರನ್ನು ತೊಡಗಿಸಿಕೊಳ್ಳುವನು. ಅಂದರೆ ಸಜ್ಜನರ ಸಂಘದಲ್ಲೇ ಇರಲಿಕ್ಕೆ ಪ್ರಯತ್ನವನ್ನು ಮಾಡುವನು. ಸಜ್ಜನರ ಸಂಘ ಎಂದಿಗಾಹುದು ಅಂತ ಹೇಳ್ತಾರಲ್ಲ ಇನ್ನೊಂದು ಪದ್ಯದಲ್ಲಿ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ ರಂಗ ಎಂದು ಮನದಿಂದ ನುಡಿದ ಭಕ್ತನನ್ನು ಪರಮಾತ್ಮನು ಉದ್ಧರಿಸಬೇಕಲ್ಲವೇ? ಭಕ್ತನು ಇಲ್ಲಿ ಪರಮಾತ್ಮನನ್ನು ಹಾಗೂ ಪರಮಾತ್ಮನಿಗೆ ಪ್ರಿಯರಾದ ಭಕ್ತರನ್ನೂ ಸಾಕ್ಷಿಯಾಗಿ ಇಟ್ಟುಕೊಂಡು ತನ್ನ ವರ್ತನೆಯನ್ನು ತಿದ್ದಿಕೊಳ್ಳುವನು. ಸಜ್ಜನರ ಸಂಘದಲ್ಲಿ ಸದಾ ಇರಲಿಕ್ಕೆ ಪ್ರಯತ್ನವನ್ನು ಮಾಡುತ್ತಾನೆ. ಸಜ್ಜನರನ್ನು ಅನುಕರಣೆ ಮಾಡುತ್ತಾನೆ, ಅನುಸರಿಸುತ್ತಾನೆ. ಮುಂದುವರೆದು ಯಾವೆಲ್ಲ ಲೌಕಿಕ ಕಾಮನೆಯನ್ನು ತ್ಯಜಿಸುವೆನು ಇತ್ಯಾದಿಗಳ ಪಟ್ಟಿಯನ್ನೇ ಮಾಡುವನು ಅವನು ಮತ್ತು ಹಾಗೆ ನಡೆದುಕೊಳ್ಳುವನು ಕೂಡ. ನಿನ್ನನ್ನು ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ ರಂಗ, ಎನ್ನ ಕೈ ಬಿಟ್ಟು ಹೋದರೆ ನಿನಗೆ ಆಣೆ. ನೀನು ಕೈ ಬಿಟ್ಟು ಹೋದರೆ ನಿನಗೆ ಆಣೆ. ನಿನ್ನ ಸಮ್ಮತಿ ಇಲ್ಲದೆ ನಾನು ಏನೂ ಮಾಡುವುದಿಲ್ಲ. ಅದಕ್ಕೆ ನಿನ್ನ ಆಣೆ ಇದೆ, ನನ್ನ ಆಣೆಯೂ ಇದೆ. ಪರಸ್ಪರ. ಇದರ ಅರ್ಥ ಏನು ಗೊತ್ತೇ? ಪರಸ್ಪರ ಒಡಂಬಡಿಕೆ, ಒಬ್ಬರನ್ನೊಬ್ಬರು ಅಂಟಿಕೊಳ್ಳೋದು. ಹೇ ಪರಮಾತ್ಮ, ನಾನು ನಿನ್ನ ಪ್ರತಿಬಿಂಬ ಅಲ್ಲವೇ? ಆದ್ದರಿಂದ ಈ ಪರಮಾತ್ಮನ ಪ್ರತಿಬಿಂಬ. ಪ್ರತಿಯೊಂದು ಜೀವಿಯು ಪರಮಾತ್ಮನ ಪ್ರತಿಬಿಂಬ, ಜೀವಿಯು ಪರಮಾತ್ಮನ ಪ್ರತಿಬಿಂಬ, ಪರಮಾತ್ಮನು ಬಿಂಬ. ನೀನೇ ಮುಖ್ಯವಾದ ಬಿಂಬರೂಪಿಯು. ಎಲ್ಲವೂ ನಿನ್ನಾಧೀನ. ನೀನು ನನಗೆ ಕೊಟ್ಟಿರುವ ಕೊಂಚ ಚಿಕ್ಕದಾದ ಸ್ವಾತಂತ್ರ್ಯದಿಂದಲೇ ನಾನು ನಿನ್ನಲ್ಲಿ ಮನಸ್ಸನ್ನು ಇಡುತ್ತಿದ್ದೇನೆ. ನಿನ್ನಲ್ಲಿ ಮನಸ್ಸನ್ನು ಇಡುವಂಥ ನೀನೇ ನನಗೆ ಪ್ರೇರಣೆಯನ್ನು ಮಾಡಿದ್ದೀಯ. ನಾನು ನೀನು ನಿನ್ನವನು, ನೀನು ನನ್ನವನು ಎಂದಷ್ಟೇ ಹೇಳುವೆ. ಅದೇ ಬಿಂಬ ಪ್ರತಿಬಿಂಬ ಭಾವ. ಬಿಂಬ ಪ್ರತಿಬಿಂಬ ಭಾವದಿಂದ ಜೀವಿಯು ಪರಮಾತ್ಮನನ್ನು ಪ್ರಾರ್ಥನೆ ಮಾಡುತ್ತಾ, ಉಪಾಸನೆ ಮಾಡುತ್ತಾ, ಪರಮಾತ್ಮನ ಬಗ್ಗೆ ಚಿಂತನೆಯನ್ನು ಮಾಡುತ್ತಾ, ಪರಮಾತ್ಮನ ಜ್ಞಾನವನ್ನು ತಿಳಿಯುತ್ತಾ ಹೋಗಬೇಕು. ಹೇ ವಿಠಲ, ನೀನು ನನಗೆ ಒಲಿಯಬೇಕು ಎಂದಷ್ಟೇ ನನ್ನ ಪ್ರಾರ್ಥನೆ. ಹೃದಯ ಗುಹೆಯಲ್ಲಿ ದರ್ಶನ ಕೊಡು. ನೀನೇ ಬೇಕು, ನೀನೇ ಸಾಕು. ಬೇರೆಯವರ ಗುಡೆಯದು ಏಕೆ ಬೇಕು ನನಗೆ? ಜಗದ್ವ್ಯಾಪಾರ ಬೇಡ ನನಗೆ. ಸರ್ವೋತ್ತಮನಾದ ನಿನ್ನ ಭಜನೆಯ ಸುಖವೇ ನನಗೆ ಸಾಕು. ನೀನು ಕೂಡ ನನ್ನ ಮನಸ್ಸು ನಿನ್ನಲ್ಲಿ ಇರುವ ಹಾಗೆ ಕರುಣಿಸಬೇಕು. ಜಗತ್ತಿನ ಬಗ್ಗೆ ನಾನು ಹೆಚ್ಚು ವಿಚಾರ ಮಾಡಲಿಕ್ಕಾಗೋದಿಲ್ಲ, ಯಾಕಂದರೆ ಅಲ್ಪಜೀವಿ ನಾನು. ಆದ್ದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಹೆಚ್ಚೆಚ್ಚು ಸಮಯ ನಿನ್ನಲ್ಲೇ ಇಡುವಂತೆ ನೀನೇ ಕರುಣಿಸು. ಹರಿದಾಸರ ಸಂಘದಿಂದ ನನ್ನ ಜ್ಞಾನ ಭಕ್ತಿ ವೈರಾಗ್ಯ ಹೆಚ್ಚುತ್ತದೆ. ನಿನ್ನ ವಿಷಯಕ ಅಧ್ಯಯನ ಮಾಡುವ ಮನಸ್ಸು ಬರುತ್ತದೆ. ಎಲ್ಲೆಲ್ಲೂ ನೀನೇ ಎಂಬ ಬಲವಾದ ನಂಬಿಕೆ ನನಗೆ ಬರುತ್ತದೆ. ಮುಂದೆ ಸಾಧನೆ ಆದಂತೆಲ್ಲ ಎಲ್ಲೆಲ್ಲೂ ನೀನೇ ಕಾಣುವೆಯಲ್ಲವೇ? ಹೃದಯದಲ್ಲಿ ನೀನೇ ದರ್ಶನವನ್ನು ನನಗೆ ಕೊಡುತ್ತೀಯ. ಅದೇ ಅಪರೋಕ್ಷ. ತನುಮನ ಧನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ, ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ. ನೋಡ್ರಿ, ಇನ್ನು ಮತ್ತೆ ಹೇಳ್ತಾರೆ, ಭೌತಿಕ ದೇಹವನ್ನು ಕರುಣಿಸಿ ಕೊಟ್ಟ ನಿನ್ನನ್ನು ಎಷ್ಟು ಸ್ತುತಿಸಿದರೂ ಸಾಲದು. ಅದು ಅಲ್ಲದೆ ಮಾನವ ಜನ್ಮ ದೊಡ್ಡದು. ಅದು ಭರತ ಭೂಮಿಯಲ್ಲಿ ಬೇರೆ ಹುಟ್ಟಿದ್ದೇವೆ.
ದೇಹ, ಮನಸ್ಸು ಮತ್ತು ನನಗೆ ದೊರಕಿದ ಹಣ ಸಂಪತ್ತು ಎಲ್ಲವೂ ನಿನ್ನಿಂದಲೇ ಎಂಬ ಅರಿವು ನನಗೆ ಸದಾ ಇರುವಂತೆ ಮಾಡು. ನೀನೇ ಕೊಟ್ಟಿಯ, ಆದರೆ ಅರಿವು ಇರೋದಿಲ್ಲ ನನಗೆ. ಮರೆತು ಬಿಟ್ಟಿರ್ತೇನೆ, ನನ್ನದು ಅಂತ ಅಹಂಕಾರ ಬಂದುಬಿಟ್ಟಿರ್ತದೆ. ಹಾಗೆ ಮಾಡಬೇಡ. ಅದು ನೀನೇ ಕೊಟ್ಟಿದ್ದು, ನನಗೆ ನಿನ್ನಿಂದ ಬಂದಿದ್ದು ಅಂತಕ್ಕಂಥ ಅರಿವು ನನಗೆ ಸದಾ ಇರುವಂತೆ ಮಾಡು. ಹಾಗೂ ಇವೆಲ್ಲವೂ ಭೌತಿಕ ದೇಹ, ಮನಸ್ಸು, ಸಂಪತ್ತು, ಬಂಧುಗಳು ಎಲ್ಲವೂ ನಿನ್ನ ಸೇವೆಯ ಸಲುವಾಗಿಯೇ ಎಂಬ ಜ್ಞಾನ ನನ್ನಲ್ಲಿರುವಂತೆ ಮಾಡು. ಒಟ್ಟು ಮನಸ್ಸು ಮಾತ್ರ ಬಹಳ ಸೂಕ್ಷ್ಮ ಮತ್ತು ಅತ್ಯಂತ ಚಂಚಲ. ಭೌತಿಕ ದೇಹ, ಹಣ, ಸಂಪತ್ತು, ಮನಸ್ಸು ಎಲ್ಲ ಇವೆಲ್ಲ ಕಡೆ ಮನಸ್ಸು ಮಾತ್ರ ಅತ್ಯಂತ ಚಂಚಲ. ಸದಾಕಾಲವೂ ನನ್ನ ಮನಸ್ಸು ನಿನ್ನಲ್ಲಿಯೇ ನಿಲ್ಲುವಂತೆ ಕರುಣಿಸು. ಕಾಕು ಮನಜರ ಸಂಗವ ಮಾಡಿದರೆ ನನಗೆ ಆಣೆ ರಂಗ, ಲೌಕಿಕವ ಬಿಡಿಸದಿದ್ದರೆ ನಿನಗೆ ಆಣೆ. ನಿನ್ನಿಂದ ವಿಮುಖರಾದ ಜನರ ಸಂಘವು ನನಗೆ ಬೇಡವೇ ಬೇಡ. ಯಾರು ನಿನ್ನ ಭಕ್ತರೋ ಅವರ ಸಂಘ ನನಗೆ ಬೇಕು. ಕೇವಲ ಲೌಕಿಕ ಹರಟೆ ಮತ್ತು ನಿಷ್ಪ್ರಯೋಜನಕ ಕಾರ್ಯದಲ್ಲಿ ತೊಡಗಿದವರ ಸಂಘವು ಎಂದೆಂದೂ ನನಗೆ ಬೇಡ. ಜೀವನವನ್ನು ನಡೆಸಬೇಕು, ಜೀವನೋಪಾಯವನ್ನು ಕಂಡುಕೊಳ್ಳಬೇಕು. ಯಾಕೆಂದರೆ ಪಂಚಭೌತಿಕ ದೇಹವನ್ನು ನಾವು ಪೋಷಣೆ ಮಾಡಬೇಕು, ನಮ್ಮ ಸಂಬಂಧಿಗಳ ಪೋಷಣೆಗಳನ್ನು ಮಾಡಬೇಕು, ನಮ್ಮ ಕುಟುಂಬದ ಜನರ ಪೋಷಣೆಯನ್ನು ಮಾಡಬೇಕು, ಗೌರವಯುತವಾಗಿ ಬಾಳಬೇಕು. ಕರೆಕ್ಟ್. ಅದೆಲ್ಲ ಇದೆ ಅಂದ್ಕೊಂಡು ಅದರಲ್ಲೇ ಕೊನೆಗೆ ತನಕ ಅದರಲ್ಲೇ ಜೀವನವನ್ನು ಮಾಡುವುದು ಸಮ್ಮತವಲ್ಲ. ಅದನ್ನೇ ಮಾಡುತ್ತಾ ಪರಮಾತ್ಮನ ಕೊಟ್ಟಿದ್ದು, ಪರಮಾತ್ಮನ ಕೊಟ್ಟಂಥ ಕಾರ್ಯ ಇದು. ಅವನ ಪ್ರೇರಣೆಯಿಂದ, ಅವನ ಆಜ್ಞೆಯಂತೆ ನಾನು ಈ ಕಾರ್ಯಗಳನ್ನು ಮಾಡ್ತೇನೆ ಅಂತ ಹೇಳಿ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಆಗ ಏನಾಗ್ತಂದರೆ ಕಾಕು ಮನದರ ಸಂಘವನ್ನು ತಾನೇ ಬಿಡುತ್ತಾ ಬರ್ತಾನೆ. ಲೌಕಿಕ ವಿಚಾರಗಳನ್ನು ತಾನೇ ಬಿಡ್ತಾನೆ. ಎಷ್ಟು ಬೇಕು ಅಷ್ಟದನ್ನು ಮಾಡಿ ಅದನ್ನು ಪರಮಾತ್ಮನೇ ಸಮರ್ಪಣೆ ಮಾಡ್ತಾನೆ. ಶಿಷ್ಟರ ಸಂಘವ ಮಾಡದಿದ್ದರೆ ಎನಗೆ ಆಣೆ ರಂಗ, ದುಷ್ಟರ ಸಂಘವ ಬಿಡಿಸದಿದ್ದರೆ ನಿನಗೆ ಆಣೆ. ನೋಡ್ರಿ, ಶಿಷ್ಟರ ಸಂಘವು ಎನಗಿರಲಿ, ಹರಿದಾಸರ ಸಂಘವು ಎನಗಿರಲಿ. ಲೋಕವಾರ್ತೆಯಲ್ಲಿ ಆಸಕ್ತರ ಸಂಘವು ಎನಗೆ ಬೇಡ. ಒಂದು, ಲೋಕವಾರ್ತೆಯಲ್ಲಿ ಆಸಕ್ತರಾದ ಸಂಘ ಬೇಡ. ಆಮೇಲೆ ದುಷ್ಟರೇ ಕೆಲವರು ಇರ್ತಾರೆ, ನೀಚರೇ ಕೆಲವರು ಇರ್ತಾರೆ. ನಮ್ಮನ್ನು ಅಧೋಗತಿಗೆ ಹಾಕ್ತಕ್ಕಂಥ ಜನರೇ ಬಹಳ ಇರ್ತಾರೆ. ಅವರಿಗೆ ಮಾತ್ರ ಭಾಳ ನಾವು ಕೇರ್ಫುಲ್ ಆಗಿರಬೇಕು. ನಿನ್ನ ಭಕ್ತರ ಸಂಘದಲ್ಲಿಯೇ ನಾನು ಇರುವಂತೆ ಮಾಡು. ಅಂದರೆ ನಾನು ಯಾವಾಗಲೂ ಸದಾ ನಿನ್ನ ಚಿಂತನೆಯಲ್ಲಿ ಇರತಕ್ಕಂಥ ಕಾರ್ಯದಲ್ಲಿ ಪ್ರವರ್ತನೆ ಆಗಬೇಕು. ಮನುಷ್ಯ ಸಂಘಜೀವಿ, ಆದ್ದರಿಂದ ಒಳ್ಳೆಯವರ ಸಂಘದಲ್ಲಿ ನಾನು ಇರುವಂತೆ ಮಾಡು. ಅದರಿಂದ ನನಗೆ ಅನೇಕ ಪ್ರಯೋಜನ ಉಂಟು. ಭಕ್ತರ ಸಂಘದಲ್ಲಿದ್ದರೆ ಭಕ್ತರ ಒಳ್ಳೆಯ ನೀತಿ, ರೀತಿ, ವರ್ತನೆಯನ್ನು ನಾನು ಕಲ್ಕೋತೀನಿ. ಉದಾಹರಣೆಗೆ ಕೋಪತಾಪಗಳ ನಿಧಾನ. ಭಕ್ತರು ಕೋಪ ಮಾಡಿಕೊಳ್ಳೋದಿಲ್ಲ, ತಾಪ ಮಾಡಿಕೊಳ್ಳೋದಿಲ್ಲ. ನಿಧಾನವಾಗಿ ಪರಮಾತ್ಮನ ಮೇಲೆ ಚಿಂತನೆ ಮಾಡ್ತಾನೆ ಇರ್ತಾರೆ. ಅವೆಲ್ಲ ಬರ್ತವೆ. ಮನಸ್ಸು ನಿನ್ನಲ್ಲೇ ತಂದಿಲ್ಲ ಆಗೋದು. ಯಾಕ್ತಾರೆ ಭಕ್ತರು ನಿನ್ನನ್ನೇ ತಲ್ಲಿನತೆಯಿಂದ ಇದ್ದು ವರ್ತನೆಯನ್ನು ಮಾಡ್ತಾರೆ, ಜೀವನದಲ್ಲಿ ಇರ್ತಾರೆ. ಆದ್ದರಿಂದ ನನ್ನ ಮನಸ್ಸು ಕಲುಷಿತಾಗೋದಿಲ್ಲ. ಆದರೆ ಬೇರೆಯರ ಸಂಘ ಮಾಡಿದರೆ, ದುಷ್ಟರ ಸಂಘ ಮಾಡಿದರೆ ನನ್ನ ಮನಸ್ಸು ಕಲುಷಿತವಾಗುವುದೇ. ಹೀನ ಜನರ ಸಂಘವನ್ನು ಎಂದೆಂದೂ ಕೊಡಬೇಡ. ಯಾಕೆ? ಅದರಿಂದ ನನ್ನ ಮನಸ್ಸು ಕಲುಷಿತ ಆಗ್ತದೆ. ಮನಸ್ಸು ಕಲುಷಿತ ಆದ್ದರಿಂದ ದೇಹವೆಲ್ಲ ಕಲುಷಿತ ಆಗ್ತದೆ. ಯಾಕಂದರೆ ಅದೇ ಕೆಟ್ಟ ಕಾರ್ಯದಲ್ಲಿ ಪ್ರವರ್ತನೆ ಆಗ್ತೇನೆ, ನನ್ನ ಸಾತ್ವಿಕ ಸಾಧನೆಗೆ ಅಡ್ಡಿಯಾಗುತ್ತದೆ. ಆದ್ದರಿಂದ ಪರಮಾತ್ಮ, ನಾನು ಅತ್ಯಂತ ಅಲ್ಪ, ನೀನು ವಿಶೇಷವಾದ ಅನಂತ, ನೀನು ನಾನು ತೃಣ. ಆದ್ದರಿಂದ ನೀನು ನನ್ನನ್ನು ರಕ್ಷಣೆ ಮಾಡು. ನೀನೇ ನನ್ನನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ಮನಸ್ಸನ್ನು ನೀನೇ ಕೊಡು. ಆದರೆ ನಾನು ಈಗ ನನ್ನ ಮನಸ್ಸನ್ನು ನಿನ್ನ ಮೇಲೆ ಹಾಕ್ತಾ ಇದ್ದೇನೆ. ಆದ್ದರಿಂದ ನೀನು ನನ್ನನ್ನು ಅನುಗ್ರಹ ಮಾಡುವಂತಕ್ಕಂಥ ವಿಶೇಷವಾದ ಕೃತಿಯಲ್ಲಿ ಪುರಂದರದಾಸರು ಪರಮಾತ್ಮನನ್ನು ಭಜನೆ ಮಾಡ್ತಾ ಇದ್ದಾರೆ ಮತ್ತು ಪರಸ್ಪರವಾದಂಥ ಒಡಂಬಡಿಕೆಯನ್ನು ಮಾಡ್ತಾ ಇದ್ದಾರೆ. ಭಾಳ ವಿಶೇಷ. ಹರಿ ನಿಮ್ಮಾಶ್ರಯ ಮಾಡದಿದ್ದರೆ ಎನಗೆ ಆಣೆ ರಂಗ, ಪುರಂದರ ವಿಠಲ ನೀನೊಲಿಯದಿದ್ದರೆ ನಿನಗೆ ಆಣೆ. ನಿನ್ನಲ್ಲಿಯೇ ನಾನು ಶರಣು ಹೊಂದಿರುವಂತೆ ಮಾಡು. ನೀನೇ ಅನುಮಿತ್ತ ಬಂಧುವಾಗಿರುವೆ. ಅನಾದಿ ಕಾಲದಿಂದ ಅನಂತ ಜೀವರಾಶಿಯನ್ನು ಪೊರೆಯುವವನು ನೀನು ಮಾತ್ರವೇ ಆಗಿರುವೆ. ನಿನ್ನ ಧ್ಯಾನದಲ್ಲಿ ಇರುವಂತೆ ಮಾಡಿ ನನಗೆ ನಿನ್ನ ಸಾಕ್ಷಾತ್ಕಾರವನ್ನು ಅನುಗ್ರಹಿಸು. ನಿನ್ನ ಮೇಲೆ ಆಣೆ ಮಾಡಿರುವೆ ನಾನು. ನನ್ನನ್ನು ನಿನ್ನ ಪುರದಲ್ಲಿ ಇಟ್ಟು ರಕ್ಷಿಸು. ಆದುದರಿಂದಲೇ ದಾಸರು ಹೇಳ್ತಾರೆ ಮುಂದೆ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕ್ತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಅಂತ ಹೇಳ್ತಾರೆ. ಆದ್ದರಿಂದ ನಾನೇನು ಮಾಡಬಲ್ಲೆ? ನಿನ್ನ ಧ್ಯಾನವನ್ನು, ನಿನ್ನ ಭಜನೆಯನ್ನು ಮಾಡಬಲ್ಲೆ. ಅದು ನೀನು ನನ್ನ ಮನಸ್ಸನ್ನು ನಿನ್ನಲ್ಲಿ ಇಟ್ಟರೆ ಮಾತ್ರ. ನಾನು ಅಲ್ಪನಿದ್ದೇನೆ, ನಾನು ಅಶಕ್ತನಿದ್ದೇನೆ,
ನಾನು ತೃಣಜೀವಿ ಇದ್ದೇನೆ, ನೀನು ಅನಂತ ದೊಡ್ಡ ಸಾಗರ ಇದ್ದೀಯ. ಆದ್ದರಿಂದ ನಾನು ನಿನ್ನ ಮೇಲೆ ಆಣೆಯನ್ನು ಮಾಡಿದ್ದೇನೆ. ಪರಸ್ಪರವಾದಂಥ ಈ ಆಣೆ, ಒಬ್ಬರಿಗೊಬ್ಬರೇ ನಾವು ಬಂಧನದಲ್ಲಿದ್ದೇವೆ. ನೀನು ನನ್ನ ಈ ಸಂಸಾರ ಬಂಧನವನ್ನು ಬಿಡಿಸು ಕೃಷ್ಣ, ರಂಗ, ಹರಿ ಅಂತ ಪುರಂದರದಾಸರು ಬಹಳ ವಿಶೇಷವಾಗಿ ವಿಚಾರವನ್ನು ಹೇಳಿದ್ದಾರೆ. ನಮ್ಮ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯ ಸುಮಾರು 30 ವರ್ಷಗಳಿಂದ ದಾಸ ಸಾಹಿತ್ಯದ ಪ್ರಚಾರಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ವಿಶೇಷವಾಗಿ ಎಲ್ಲರಿಗೂ ಪರೀಕ್ಷೆಗಳನ್ನು ನಡೆಸುವುದು, ಅಧ್ಯಯನ ಸಾಮಗ್ರಿಯನ್ನು ಕೊಡುವುದು, ಅಲ್ಲೆಲ್ಲೆಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ಜನರಲ್ಲಿ ದಾಸ ಸಾಹಿತ್ಯದ ಒಂದು ಅಭಿರುಚಿಯನ್ನು ಹುಟ್ಟಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಬಂದಿದ್ದೇವೆ ನಾವು. ಈ ನಿಮಿತ್ತವಾಗಿ ಕೆಲವೊಂದು ದಾಸರ ಪದಗಳ ಸಂಕ್ಷಿಪ್ತ ಅನುವಾದವನ್ನು ಮಾಡಿ ತೋರಿಸ್ತಾ ಇದ್ದೇವೆ. ಅದನ್ನು ತಾವು ಕೂಡ ಮನೆಯಲ್ಲಿ ಕುಳಿತುಕೊಂಡು ಈ ರೀತಿ ಅನುವಾದವನ್ನು ಮಾಡುವುದು, ಅಧ್ಯಯನವನ್ನು ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕು. ಹರೇ ಶ್ರೀನಿವಾಸ, ಹರೇ ಕೃಷ್ಣ.